ಸಾಕು ಅಂತಂದ್ಬಿಟ್ಟು ತೇಜಸ್ವಿ ಯಾದವ್ ಎಷ್ಟೇ ಪ್ರಚಂಡವಾಗಿ ಒಂದು ಕರಿಷ್ಮಾ ಡೆವಲಪ್ ಮಾಡಿದ್ರು ಕೂಡ ಇತಿಮಿತಿಗಳಿದೆ. ನಿತೀಶ್ ಕುಮಾರ್ ವಯಸ್ಸಾಗಿರ್ಬೋದು, ಬಟ್ ಐ ಹ್ಯಾಡ್ ನಾಟ್ ಎಕ್ಸ್ಪೆಕ್ಟೆಡ್ ದಿಸ್. 34 ಸ್ಥಾನಗಳಲ್ಲಿ ಪೊಲಿಟಿಕಲ್ ಇಂಟಿಗ್ರಿಟಿಗೂ ಜನ ವೋಟ್ ಹಾಕ್ತಾರೆ ಅನ್ನೋದಕ್ಕೆ ನಿತೀಶ್ ಸಿಂಗಲ್ ಲಾರ್ಜೆಸ್ಟ್ ಆಗಬಹುದು ಅನ್ನುವ ಸನ್ನಿವೇಶದಲ್ಲಿ 34ಕ್ಕೆ ಬಂದಿರುವಂಥದ್ದು. ಅವ್ರ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಿ ಅಂತಾರೆ. ಮುನಿಸ್ವಾಮಿ ಅವರೇ, ಅನಿವಾರ್ಯ ರೀ. ಈಗ ನಿತೀಶ್ ಕುಮಾರ್ ಬಿಟ್ಟು ಇನ್ಯಾರನ್ನ CM ಮಾಡ್ತೀವಿ? ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾಗ ಹೌದು ಗೆದ್ರೆ ನಿತೀಶ್ ಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳುವುದಕ್ಕೂ ಮನಸ್ಸು ಬರ್ತಾ ಇರಲಿಲ್ಲ ನಿಮ್ಮವ್ರಿಗೆ. ಈಗ ಅನಿವಾರ್ಯ ನಿತೀಶ್ ಕುಮಾರೇ CM. ನಮ್ಮಲ್ಲಿ ಅಮಿತ್ ಶಾ ಅವರು ಬಿಹಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಸೀಟು ಖಾಲಿ ಇಲ್ಲ, ಬಿಹಾರದಲ್ಲಿ ಮುಖ್ಯಮಂತ್ರಿ ಸೀಟ್ ಖಾಲಿ ಇಲ್ಲ, ಎರಡೂ ಫುಲ್ಫಿಲ್ ಆಗಿದೆ. ಅದು ಬಿಟ್ಟು ಸಿದ್ದರಾಮಯ್ಯ ವಿಷಯದಲ್ಲಿ ಕಾಂಗ್ರೆಸ್ನವ್ರು ಅದನ್ನ ಹೇಳಿದ್ರು ಹ್ಞೂ ಅಂದ್ಬಿಡ್ತೀರಾ? ಅರ್ಥ ಆಯ್ತು. ಸಿದ್ದರಾಮಯ್ಯನವ್ರ ವಿಷಯದಲ್ಲಿ ನಾವೇನು ತಲೆ ಆಗ್ತಾ ಇಲ್ಲ ಅಜಯ್. ಅವ್ರ ವಿಷಯದಲ್ಲಿ ತಲೆ ಆಗ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರೆ, DK ಶಿವಕುಮಾರ್ ಮತ್ತೆ ಬೇರೆ ಬೇರೆಯವರು ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಆಗ್ತಾ ಇರ್ತಕ್ಕಂಥದ್ದು. ನಾನು ಹೇಳ್ತಾ ಇರೋದೇನೆಂದ್ರೆ, ಬಿಹಾರಲ್ಲಿ ಹೆಣ್ಮಕ್ಳ ಅಕೌಂಟ್ಗೆ ಹಣ ಹಾಕಿದ್ರಿಂದನೇ ಓಟ್ ಬಂತು ಅನ್ನೋದಕ್ಕಿಂತ ಕಳೆದ 2015ರಿಂದ ಏನು ಇವು ಜಂಗಲ್ ರಾಜು ಕೊನೆಗೊಂಡಿದ್ದಾದಮೇಲೆ ಅಲ್ಲಿ ಡೆವಲಪ್ಮೆಂಟ್ ಕೆಲಸಗಳಾಗಿದೆ. ಸುಮಾರು 17 ಲಕ್ಷ ಮನೆಗಳಿಗೆ ಮಾತ್ರನೇ ಕರೆಂಟ್ ಕಲೆಕ್ಷನ್ ಇದ್ದಿದ್ದನ್ನು ಸುಮಾರು 2,12,00,000 ಮನೆಗಳಿಗೆ ಇವತ್ತು ವಿದ್ಯುತ್ ಕಲೆಕ್ಷನ್ಗಳು ಸಿಕ್ಕಿದೆ. ಬರೀ ಪಾಲಿಟೆಕ್ನಿಕ್ ಕಾಲೇಜುಗಳು 13 ಇದ್ದಿದ್ದು ಇವತ್ತು 45 ಆಗಿದೆ. 3,377 ಕಿಲೋಮೀಟರ್ ಹೈವೇ ರಸ್ತೆಗಳಿದ್ದಿದ್ದು ಇವತ್ತು 6,147 ಕಿಲೋಮೀಟರ್ ಹೈವೇ ರಸ್ತೆಗಳನ್ನು ಮಾಡಿರೋದು. 8,000 ಕಿಲೋಮೀಟರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಏನ್ ರಸ್ತೆಗಳಿದೆ ಅದನ್ನ 1,18,000 ಕಿಲೋಮೀಟರ್ ರಸ್ತೆಗಳನ್ನ ಇವತ್ತು ಅಭಿವೃದ್ಧಿಯಿಂದಾಗಿ ನಮಗೆ ಓಟ್ ಬಂದಿದೆ ಅಂತ. ಅಭಿವೃದ್ಧಿಯಿಂದಾಗಿ ಬಂದಿದೆ. ಮತ್ತೆ ನಿತೀಶ್ ಕುಮಾರನ್ನ NDAಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ನಿತೀಶ್ ಕುಮಾರ್ ಆಗ್ಲಿ ನರೇಂದ್ರ ಮೋದಿಜಿ ಅವರಾಗ್ಲಿ ಯಾವುದೇ ಒಂದು ಸಂತೋಷ. ಮುನಿಸ್ವಾಮಿ ಅವರು ಅಭಿವೃದ್ಧಿಯಿಂದಾಗಿ ಓಟ್ ಬಂದಿದೆ ಅಂತೀರಿ, ಸಂತೋಷ. ಅದು ಸತ್ಯ ಆಗಿದ್ರೆ ನಮ್ಗೆ ಇನ್ನೂ ಸಂತೋಷ ಆಗಿರ್ತಿತ್ತು. ಸತ್ಯ ಆಗಿದ್ರೆ ಇನ್ನೂ ಸಂತೋಷ ಆಗಿರ್ತಿತ್ತು ನನಗೆ. ಈ ದೇಶದಲ್ಲಿ ಜನ ಅಭಿವೃದ್ಧಿಯನ್ನು ನೋಡಿ ಓಟ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಅಂದರೆ ನಮ್ಮಷ್ಟು ಸಂತೋಷ ಪಡುವಂಥವ್ರು ಇನ್ಯಾರೂ ಇಲ್ಲ. ಇಷ್ಟೆಲ್ಲ ಮಾಡಿಯೂ ಕೂಡ ಮತ್ತೆ ಅಕೌಂಟಿಗೆ 1,40,00,000 ಮಹಿಳೆಯರ ಅಕೌಂಟಿಗೆ 10,000 ರೂಪಾಯಿ ದುಡ್ಡು ಹಾಕಬೇಕಾಗಿ ಬಂತಲ್ಲ. ಬಿಹಾರದಲ್ಲಿ ಯಾವ ಇನ್ಸೆಕ್ಯೂರಿಟಿ ಕಾರ್ಖಾನೆಗಳಿಲ್ಲದೆ ಬಿಹಾರಲ್ಲಿರ್ತಕ್ಕಂಥ ಯುವಕರು, ಅವರ ಯಜಮಾನರು ಪ್ರತಿಯೊಬ್ಬರೂ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಏನಾಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳು 1 ರೂಪಾಯಿಗೂ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಮಕ್ಕಳನ್ನ ಸಾಕೋದಕ್ಕೆ, ಇನ್ನೊಂದು ಮತ್ತೊಂದಕ್ಕೆ. ಇಲ್ಲಿ ಬಂದರೆ ಕೆಲಸ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಆ ರೀತಿ ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳನ್ನ ಸಬಲತೆಗಾಗಿ ಅವರ ಆರ್ಥಿಕತೆಯಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇವರೇನು ಗ್ಯಾರಂಟಿಗಳು ಅಂತೇಳಿ ಏನು ಇದು ಮಾಡಿದ್ರು. ನಮ್ಮ ಬಿಹಾರ ಎಷ್ಟು ಹಿಂದುಳಿದಿದೆ ಅದಕ್ಕೋಸ್ಕರ ನಿತೀಶ್ ಕುಮಾರ್ ಅವರು ಮತ್ತು ನಮ್ಮ NDA ಸರ್ಕಾರದಲ್ಲಿ ಅವ್ರಿಗೆ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಲಿಸಿದಾಗ ಇವ್ರೇನು ಗ್ಯಾರಂಟಿಗಳನ್ನು ಹೋಲಿಸಿದ್ದಾರೆ. ಅದಕ್ಕಿಂತ ನಾವೇನು ಬೇರೆ ಹೆಣ್ಮಕ್ಳ ಅಕೌಂಟ್ಗೆ ನೇರವಾಗಿ ಹಣ ಹಾಕಿದ್ರಿ. ರಾಜೀವ್ ಗಾಂಧಿ ಅವ್ರು ಹೇಳ್ತಾ ಇದ್ರು, ಡೆಲ್ಲಿಯಿಂದ ನಾವೇನಾದ್ರೂ ಹಣ ಕಳಿಸಿದ್ರೆ ಅದು 1 ರೂಪಾಯಿ ಕಳಿಸಿದ್ರೆ 85 ಪೈಸಾ ಇಲ್ಲೇ ಮೀಡಿಯೇಟ್ಗಳು ತಿಂದಾಕ್ತಾರೆ, 15 ಪೈಸಾ ಮಾತ್ರ ಹೋಗಿ ಅವ್ರಿಗೆ ಸೇರುತ್ತೆ ಅಂತೇಳಿ ಡೈರೆಕ್ಟಾಗಿ ಅವ್ರ ಅಕೌಂಟ್ಗಳಿಗೆ ಹೋಗಿದೆ. ಇವತ್ತು ಡೆವಲಪ್ಮೆಂಟು ಅನ್ನೋದನ್ನು ನೋಡಿ ಯಾವುದೇ ಹಳ್ಳಿಗಳಲ್ಲಿ ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಬಿಹಾರದಲ್ಲಿ ಪ್ರತಿಯೊಬ್ಬರೂ ನಮ್ಮ ಬಿಹಾರ ಡೆವಲಪ್ಮೆಂಟ್ ಆಗಬೇಕಂದ್ರೆ, ಹೆಣ್ಮಕ್ಳಿಗೆ ರಕ್ಷಣೆ ಬೇಕಂದ್ರೆ ಇವತ್ತು ವೋಟ್ ಚೋರಿ ಅಂತೇಳಿ ಇವತ್ತು ಏನು ಹೇಳ್ತಾ ಇದ್ದಾರೆ. ಹಿಂದೆ ಬೂತ್ಗಳಲ್ಲಿ ನಮ್ಮನ್ನು ವೋಟ್ ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ. ಇವರು ನಾವೇನಾದ್ರೂ ಅವ್ರ ವಿರುದ್ಧವಾಗಿ ವೋಟ್ ಹಾಕಿದಿರಂದ್ರೆ ಇದನ್ನ ಬ್ಯಾಲೆಟ್ ಇದನ್ನ ಮತ್ತೆ ಮತಪೆಟ್ಟಿಗೆಗಳನ್ನು ತಗೊಂಡೋಗಿ ನದಿಗಳಲ್ಲಿ ಕೆರೆಗಳಲ್ಲಿ ಬಿಸಾಕ್ತಾ ಇದ್ರು. ಇವತ್ತು ನಿತೀಶ್ ಕುಮಾರ್ ಇರೋದ್ರಿಂದ, ನರೇಂದ್ರ ಮೋದಿಜಿ ಅವರು ಇರೋದ್ರಿಂದ ನಮ್ಮ ಓಟನ್ನ ನಾವೇ ಚಲಾಯಿಸ್ತಾ ಇದ್ದೀರಿ. ಇವರು ಏನೇ ಹೇಳಿದ್ರೇನು ರಾಹುಲ್ ಗಾಂಧಿ ಅವರಿಗೆ ಈ ದೇಶ ನಡೆಸಂತ ಶಕ್ತಿ ಇಲ್ಲ, ಅವ್ರ ಬಗ್ಗೆ ನಾವು ಸೀರಿಯಸ್ ಲೀಡರ್ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸಿಲ್ಲ. ಅದಕ್ಕೋಸ್ಕರನೇ ನಾವು NDAಗೆ ವೋಟ್ ಕೊಡ್ತಾ ಇದ್ರಿ ಅಂತೇಳಿ ಪ್ರತಿಯೊಬ್ಬರು ಸಾಮಾನ್ಯ ಜನಸಾಮಾನ್ಯರು, ಅವಿದ್ಯಾವಂತರು ಪ್ರತಿಯೊಬ್ಬರ ಬಾಯಲ್ಲಿ ಇದೇ ಬರ್ತಾ ಇತ್ತು. ಏನಕ್ಕೋಸ್ಕರ ನೀವು ವೋಟ್ ಹಾಕ್ತಾ ಇರೋದು? ನೀವು ಯಾರನ್ನೇ ಕೇಳಿದಾಗೂ ನಾವು ಹೋಗಿ ಸುಮಾರು ಜನನ ನಾವು ವಿಡಿಯೋ ಇದು ಮಾಡಿದ್ದೀರಿ, ಮಾತಾಡಿದಂಥ ಸಂದರ್ಭದಲ್ಲಿ ಅಲ್ಲಿ RJD ಅವರು ನಮ್ಮ ವಿರುದ್ಧವಾಗಿ ಗಲಾಟೆಗೆ ಬಂದಂಥ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಇರ್ತಕ್ಕಂಥವ್ರೆಲ್ಲ ನಮ್ಮ ಪರವಾಗಿ ಬಂದು ನಿಂತ್ಕೊಂಡು ನಾವು ಹಾಕೋದು ನಿತೀಶ್ ಕುಮಾರ್ ಅವ್ರಿಗೆ, ನಾವು ಹಾಕೋದು BJP ಅವ್ರಿಗೆ, ನಿಮ್ದೇನು ಸಮಸ್ಯೆ, ನೀವು ಹೋಗಿ ನೀವು ಮಾಡಿರೋ ಕೆಲಸಗಳನ್ನು ಬರ್ತಾರೆ ನಂಬರ್ಗಳನ್ನು ನೋಡ್ರಿ, ನೀವು ಸುಳ್ಳು ಹೇಳ್ತಿದ್ರಿ ಅನ್ನೋದಕ್ಕೂ ಆಗ್ತಿಲ್ಲ ಬಿಡಿ, ಹೋಗ್ಲಿ ಅತ್ಲಾಗ 188 NDA. ಅಜಿತ್, CSDS ಅನ್ನೋ ಸಂಸ್ಥೆ ಇದೆ, ಅರ್ಥಶಾಸ್ತ್ರಜ್ಞರು. ಅವರು ಇತ್ತೀಚಿನ ಇದೇನು ಕೊಟ್ಟಿದ್ದಾರೆ ಅಂತಂದ್ರೆ, ನಿತೀಶ್ ಕುಮಾರ್ ತಂದಿರೋ ಬದಲಾವಣೆ ಎಂಥದ್ದು ಅಂತಂದ್ರೆ ಕಂಬೈನ್ಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತಿದೆ. ಅದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಳೆದ 5 ವರ್ಷಗಳಿಂದ 10.2
ಬೆಟರ್ ದನ್ ತಮಿಳ್ನಾಡು ಅಂಡ್ ಕರ್ನಾಟಕ ವಿಚ್ ಆರ್ ಕನ್ಸಿಡರ್ಡ್ ಬಿ ಮೋಸ್ಟ್ ಅಲ್ಲ ನೀವು ಗುಜರಾತ್, ತಮಿಳ್ನಾಡು, ಕಾಂಗ್ರೆಸ್ ಪಕ್ಷದ ಬಗ್ಗೆ ತುಂಬಾ ಮಾತಾಡಿದ್ರು ನೀವು. ನಿಖತ್ ಮೌರ್ಯ ಅವರು ವೇಟ್ ಮಾಡ್ತಾ ಇದ್ದಾರೆ ಅದು ಉತ್ತರ ಕೊಡಬೇಕು ಅಂತ. ಅದರ ಜೊತೆಗೆ ನಂದೊಂದು ಕಳಕಳಿಯ ಮನವಿರಿ, ಬ್ರೂಟಲ್ ಮೆಜಾರಿಟಿ ಇಸ್ ನಾಟ್ ಇನ್ ಫೇವರ್ ಆಫ್ ಡೆಮೋಕ್ರಸಿ. ದೊಡ್ಡ ಮೆಜಾರಿಟಿ ಅನ್ನೋದು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಆರೋಗ್ಯಕರ ಪ್ರಜಾಪ್ರಭುತ್ವ ಅಂದರೆ ವೈಯಕ್ತಿಕವಾಗಿ ನಾನು ಹೇಳೋದು ಮೆಜಾರಿಟಿ ಸರ್ಕಾರನೇ ಇರಬೇಕು. ಅಂದರೆ ಅತಂತ್ರ ಸರ್ಕಾರಗಳನ್ನು ಜನ ರಚನೆ ಮಾಡಬಾರ್ದು, ಅತಂತ್ರ ಸರ್ಕಾರಗಳಿಗೆ ಮ್ಯಾಂಡೇಟ್ ಕೊಡಬಾರ್ದು, ಮೆಜಾರಿಟಿ ಸರ್ಕಾರವೇ ಇರಬೇಕು. ಬಟ್ ಅಷ್ಟೇ ಸ್ಟ್ರಾಂಗ್ ಆದಂಥ ವಿರೋಧ ಪಕ್ಷ ಕೂಡ ಒಂದು ಇರಬೇಕು. ದಿಸ್ ಇಸ್ ಬ್ರೂಟಲ್ ಮೆಜಾರಿಟಿ. ಆದ್ದರಿಂದ ಕಳಕಳಿಯ ಮನವಿ ವಿಪಕ್ಷಗಳಿಗೆ, ಗೇರ್ ಅಪ್ ಸರ್, ಇನ್ನೊಂದು ಸ್ವಲ್ಪ ಶಕ್ತಿ ತುಂಬ್ಕೊಳ್ಳಿ. ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.